ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ನ ಕೂಡ ನೀವೇ ಮೊದಲು ನೋಡ್ಬೋದು. ಓಕೆ, ತಡ ಮಾಡದೆ ಗುರುವಾರ ಸಂಚಿಕೆಯ ನಂದಗೋಕುಲ ಪ್ರೋಮೋದಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬಂದೇ ಬಿಡೋಣ. ವಲ್ಲಭ ಫುಡ್ ಡೆಲಿವರಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸುಂದರಣ್ಣ ಜೊತೆ ಹೋಗ್ತಿರ್ಬೇಕಾದ್ರೆ ಶ್ರೀಕಂಠ ಕಡೆಯವರು ಬೇಕು ಅಂತ ಫುಡ್ ಆರ್ಡರ್ ಮಾಡಿ ವಲ್ಲಭ ಹತ್ರ ಕಿರಿಕ್ ಮಾಡ್ಕೊಳ್ತಾರೆ. ಕಿರಿಕ್ ಮಾಡ್ಕೊಂಡ ನಂತರ ವಲ್ಲಭ ಕೋಪ ಮಾಡ್ಕೊಂಡು ಅವ್ರ ಜೊತೆ ಫೈಟ್ ಮಾಡಿ ಸ್ವಲ್ಪ ಗಾಯ ಆಗಿಬಿಡುತ್ತೆ, ಮನೆಗೆ ಹೋಗ್ತಾನೆ. ಅದನ್ನು ನೋಡಿರುವಂಥ ಅಮ್ಮು ಸುಂದರಣ್ಣನ ಕೇಳ್ತಾ ಇದ್ದಾರೆ, ಯಾಕೆ ಸುಂದರಣ್ಣ ವಲ್ಲಭ ಡಲ್ಲಾಗಿದ್ದಾರೆ, ವಲ್ಲಭ ಕತ್ತತ್ರ ಏನೋ ಮಾರ್ಕ್ ಆಗಿದೆಯಲ್ಲ, ಏನದು ಅಂತ ಕೇಳ್ತಾಳೆ. ಅದಕ್ಕೆ ಸುಂದರಣ್ಣ ಹೇಳ್ತಾ ಇದ್ದಾರೆ, ಅಲ್ಲಮ್ಮ ಅದು ಈ ಥರ ಆಗೋಯ್ತು, ಫುಡ್ ಡೆಲಿವರಿ ಮಾಡೋಕ್ಕೆ ಹೋದಾಗ ಶ್ರೀಕಂಠ ಕಡೆಯವರು ಕಿರಿಕ್ ಮಾಡಿಕೊಂಡ್ರು, ಅದಕ್ಕೆ ವಲ್ಲಭ ಕೋಪ ಮಾಡ್ಕೊಂಡು ಹಿಂಗೆ ಜಗಳ ಮಾಡ್ಬೇಕಾದ್ರೆ ಸ್ವಲ್ಪ ಏಟಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಅಮೂಲ್ಯ ಸರಿ ಅಂತ ಹೇಳಿ ಆ ಶ್ರೀಕಂಠ ಹತ್ರನೇ ಹೋಗ್ತಾಳೆ. ಹೋಗ್ಬಿಟ್ಟು, ಹೇ ಶ್ರೀಕಂಠ, ನೀನು ಬೇಕು ಅಂತ ವಲ್ಲಭ ಹತ್ರ ಕಿರಿಕ್ ಮಾಡ್ಕೊತಿದ್ಯಾ, ನೀನು ತಿಳ್ಕೊಗ, ವಲ್ಲಭಗೆ ಯಾರೂ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ. ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್ ನಾನು ಹೇಳ್ತಾ ಇದ್ದೀನಿ ಕೇಳು, ವಲ್ಲಭಗೆ ನಾನಿದ್ದೀನಿ, ಅವ್ನ ಹೆಂಡ್ತಿ ಅಮೂಲ್ಯ, ಗೊತ್ತಾಯ್ತಾ, ಹುಷಾರು ಅಂತ ಹೇಳಿ ಅಲ್ಲಿಂದ ಬರ್ತಾಳೆ. ಅದನ್ನು ಕೇಳಿಸ್ಕೊಂಡಂಥ ವಲ್ಲಭ ಫುಲ್ಲು ಖುಷಿ ಪಡ್ತಾನೆ, ನನ್ನ ಅಮ್ಮು ಎಷ್ಟು ಒಳ್ಳೆಯವಳಲ್ಲ ಅಂತ ಹೇಳಿ. ಇದಿಷ್ಟು ಬಂದು ಗುರುವಾರ ಸಂಚಿಕೆಯ ಪ್ರೋಮೋ ಫ್ರೆಂಡ್ಸ್. ನೀವಿನ್ನೂ ಫುಲ್ ಎಪಿಸೋಡ್ನ ನೋಡಬೇಕು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ಚಾನಲಲ್ಲಿ ಬರೋ ಎಲ್ಲ ವೀಡಿಯೋಸ್ನೂ ಕೂಡ ನೀವೇ ಮೊದಲು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.